ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ನಾವು ನೆನ್ನೆ ರಾಮನವಮಿಯನ್ನು ಗಮನಿಸಿದ್ವಿ. ಈ ದಿವಸ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಈ ಚೈತ್ರ ಮಾಸದ ಪ್ರತಿಪತ್ತಿಯಿಂದ ಹಿಡಿದು ಇಲ್ಲಿವರೆಗೆ ಇದನ್ನು ವಸಂತ ನವರಾತ್ರಿ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ. ವಸಂತ ನವರಾತ್ರಿ ನೆನ್ನೆಗೆ ಮುಗಿದು ಈ ಹೊತ್ತು ಅದರ ಅಂತ್ಯ ಉತ್ಸವಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು. ರಾಮನವಮಿ ಅಕಸ್ಮಾತ್ ರಾಮಾಯಣ ಪಾರಾಯಣ ಮಾಡಿದರೆ ರಾಮನ ನೆನ್ನೆ ಆ ಜನ್ಮ ನವಮಿಯನ್ನು ಆಚರಿಸಿ ಈ ದಿವಸ ಪಟ್ಟಾಭಿಷೇಕವನ್ನು ಆಚರಿಸ್ತಕ್ಕಂಥದ್ದು. ಹೀಗೆ ಉತ್ಸವಾದಿಗಳೆಲ್ಲ ನಡೆಯುತ್ತೆ. ಈ ದಶಮಿಯಲ್ಲಿ ರಾಮಚಂದ್ರನನ್ನು ನಾವು ಕಂಡ್ವಿ. ಪುನರ್ವಸು ನಕ್ಷತ್ರದಲ್ಲಿ ನವಮಿ ತಿಥಿ ಇದ್ದ ಸಂದರ್ಭದಲ್ಲಿ ರಾಮನ ಅವತಾರವಾಯಿತು ಅಂತ. ಅದರ ಮಾರನೇ ದಿವಸ ದಶಮಿ. ಈ ದಿವಸ ಭರತ, ಲಕ್ಷ್ಮಣ ಹಾಗೂ ಶತ್ರುಘ್ನ ಈ 3 ಜನ ದಶಮಿ ತಿಥಿಯಲ್ಲಿ ಸೂರ್ಯೋದಯ ಕಾಲದಲ್ಲಿ ಭರತನ ಅವತಾರವಾಯಿತು. ನಂತರದಲ್ಲಿ ಆಶ್ಲೇಷ ನಕ್ಷತ್ರ ಬಂತು. ರಾಮ ಪುನರ್ವಸು ನಕ್ಷತ್ರ, ಭರತ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನರು ಇವರಿಬ್ಬರು ಅವತರಿಸಿದರು ಅಂತ ರಾಮಾಯಣ ನಮಗೆ ಆಧಾರವನ್ನು ಕೊಡುತ್ತೆ. ಹೀಗಾಗಿ ನವಮಿ ಹಾಗೂ ದಶಮಿ ರಾಮನ ಕುಟುಂಬವನ್ನು, ಅವನ ಭ್ರಾತೃಗಳು, ಅವನು ವಸ್ತುತಃ ಚತುರ್ಭುಜ, ಅವನು ಆ 4 ಭುಜಗಳೇ 4 ಅವತಾರಗಳಾಗಿ ಅವತರಿಸಿದ್ದು ಅಂತ ರಾಮಾಯಣ ಹೇಳುತ್ತೆ. ಹೀಗಾಗಿ 4 ಅಂಶ, ಆ ಪರಮಾತ್ಮ ನಾರಾಯಣ 4 ಅಂಶ, ಅವನ ಆ 4 ಅಂಶಗಳು ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಅವತರಿಸಿದ್ರು ಅಂತ ರಾಮಾಯಣ ಉಲ್ಲೇಖ ಮಾಡುತ್ತೆ. ಹೀಗಾಗಿ ಆ ಶಕ್ತಿಗಳು ಪರಮಾತ್ಮ ಅವತರಿಸಿ ಇಡೀ ಭಾರತ ದೇಶಕ್ಕೇ ನಾವು ಯಾಕೆ ಭಾರತ ಅಂದರೆ ಇಷ್ಟು ಮನಸ್ಸಿಗೆ ತಗೊಳ್ತೀವಿ ಅಂತಂದರೆ, ಇಲ್ಲಿ ರಾಮನ ಅವತಾರ ಆಯಿತು, ಇಲ್ಲಿ ಕೃಷ್ಣನ ಅವತಾರ ಆಯಿತು, ಇಲ್ಲಿ ಬುದ್ಧ ಹುಟ್ಟಿದ. ಈ ಮಹನೀಯರ ಕಾರಣದಿಂದಾಗಿ ಭಾರತಕ್ಕೆ ಭವ್ಯತೆ ಬಂದಿದೆ, ದಿವ್ಯತೆ ಬಂದಿದೆ. ಈ ದಶಮಿಯಲ್ಲಿ ಭರತ ಅಸಾಮಾನ್ಯ ವ್ಯಕ್ತಿ. ಅವನಂಥ ತಮ್ಮ ಇರಬೇಕು. ರಾಮಾಯಣ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಭರತನ ಆ ಪ್ರೀತಿ ಅನ್ಯಾದರ್ಶವಾಗಿರತಕ್ಕಂಥದ್ದು. ಮತ್ತೊಬ್ಬರು ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಭರತ, ನನಗೆ ರಾಜ್ಯ ಬೇಡ, ಸಂಪತ್ತು ಬೇಡ, ನೀನು ಒಬ್ಬ ಇದ್ದರೆ ನನಗೆಲ್ಲವೂ ಇದ್ದ ಹಾಗೆ, ನನ್ನ ತಾಯಿ ಮಾತು ದಯವಿಟ್ಟು ಕೇಳಬೇಡ ಅಂತ ಗೋಗರೆದು ಅಣ್ಣನ ಹೃದಯದಿಂದ. ಯಾರಾದರೂ ಅಣ್ಣ ತಮ್ಮಂದರು ದಾಯಾದಿ ಕಲಹ ಅಂತ ನಾವು ಮಹಾಭಾರತದಲ್ಲಿ ಕಾಣ್ತೀವಲ್ಲ, ಮಹಾ ವೈಪರೀತ್ಯವನ್ನು. ಆದರೆ ಇಲ್ಲಿ ಹಾಗಿಲ್ಲ. ಮನಸಾರೆ ಹೇಳ್ತೀನಿ, ನೀನು ಹೋಗಿಬಿಟ್ರೆ ಅದು ನನ್ನ ಬಡತನ, ನೀನು ಹೋಗಿಬಿಟ್ರೆ ಅದು ದುರ್ಭಿಕ್ಷೆ, ಅದು ಅಯೋಧ್ಯೆಗೆ ಬಂದಂಥದ್ದು, ಹೀಗಾಗಿ ಹೋಗಬೇಡ ಅಂತ ಕಾಲಿಡಿದು ಬೇಡಿಕೊಳ್ತಾನೆ. ರಾಮರು ಒಂದು ರೀತಿಯಲ್ಲಿ ಒಂದು ಶಿಸ್ತಿನ ಮನುಷ್ಯರು. ಒಂದು ಸಲ ನಾನು ಮಾತು ಕೊಟ್ಟ ಮೇಲೆ ಮುಗೀತು, ನೀನು ಎಷ್ಟು ನೀನಲ್ಲ ಬ್ರಹ್ಮನೇ, ಚತುರ್ಮುಖ ಬ್ರಹ್ಮನೇ ನನ್ನ ಹಣೆ ಬರದಲ್ಲಿ ಇಲ್ಲ, ಮತ್ತೊಂದು ಸಲ ತಿದ್ದಿ ಬರಿತಿದ್ದೀನಿ ಬಾ ಅಂತಂದ್ರೂ ಬರಲ್ಲ. ಅಂಥ ಗುಣ ಏನು ಮಾಡೋದು ರಾಮರದ್ದು. ಅದೊಂಥರ ಆದರ್ಶ ಪುರುಷ. ಹಾಗಾಗಿ ತಾನೇ ಪುರುಷೋತ್ತಮ ಅಂತ ಕರೀತಕ್ಕಂಥದ್ದು. ಆ ಗುಣಕ್ಕೆ ನಾವು ಯಾಕೆ ಶ್ರೀರಾಮಚಂದ್ರ, ಭರತ, ಲಕ್ಷ್ಮಣ ಇವರನ್ನೆಲ್ಲ ಯಾಕೆ ಇಷ್ಟು ಯುಗವೇ ಕಳೆದು ಹೋಗಿದೆಯಲ್ಲ ಸ್ವಾಮಿ, ಯುಗಗಳೇ ಕಳೆದು ಹೋಗ್ತಾ ಇದ್ರು ಮತ್ತೆ 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 ಸ್ಮರಣೆ ಮಾಡ್ಕೊಳ್ತೀವಿ, ಆರಾಧಿಸ್ತೀವಿ, ಗೌರವಿಸ್ತೀವಿ ಅಂದರೆ ಗುಣ ಪೂಜಾ ಸ್ಥಾನ. ಗುಣ, ಅವರ ಗುಣ ಹಾಗೆ ಆದರ್ಶಮಯವಾಗಿದೆ. ನಾವೆಲ್ಲ ಪಾಲಿಸಬೇಕು, ಹೀಗಿರಬೇಕಪ್ಪ ರಾಮ ಲಕ್ಷ್ಮಣ ಅಂತಲೇ ಹೆಸರಿಡ್ತಾರೆ ಹುಟ್ಟಿದ ಮಕ್ಕಳಿಗೆ. ಯಾಕೆಂದರೆ ಆ ಗುಣ ಬರಲಿ, ಕಿಂಚಿತ್ತಾದರೂ ಬರಲಿ, ಭರತನ ಗುಣ ಬರಲಿ, ಲಕ್ಷ್ಮಣನ ಗುಣ. ಎಷ್ಟು ತೆತ್ತುಕೊಂಡರೆ ಲಕ್ಷ್ಮಣ, ತನ್ನ ಸರ್ವಸ್ವವನ್ನು ತೆತ್ಕೊಂಡು ಬಿಟ್ಟ ಅವನು. ರಾಮನಿಗಾಗಿ ನಿನಗೆ ಮೀಸಲಿಟ್ಟಿದ್ದೀನಪ್ಪ, ನೀನು ಕೈಯಲ್ಲಿ ಕಾಲಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ತು ಮಾಡ್ತೀನಿ ನಾನು, ಅದಕ್ಕೆ ನಾನು ಶ್ರದ್ಧೆ, ನಿನಗೆ ನಾನು ಒಪ್ಪಿಸ್ಕೊಂಡಿದ್ದೀನಿ ಅಂತ ಯಾರು ಈ ಕಾಲದಲ್ಲಿ ಕಾಣಲಿಕ್ಕೆ ಸಾಧ್ಯ? ಇಂಥ ಆದರ್ಶವನ್ನು ನಮಗೆ ತೋರಿಸಿಕೊಟ್ಟಂಥ ದೊಡ್ಡ ಕುಟುಂಬ ಅದು ರಾಮ ಕುಟುಂಬ. ಅವನ ವಂಶಜರೆಲ್ಲ ಹಾಗೆ. ನೀವು ಎಲ್ಲಿಂದ ಗಮನಿಸ್ಕೊಂಡು, ಸೂರ್ಯ ವಂಶ ಅಂದು ಅಲ್ಲಿಂದ ಗಮನಿಸ್ಕೊಂಡ್ರು ಒಬ್ಬೊಬ್ಬರದು ಒಂದೊಂದು ಅತಿ ಮಹತ್ತರ ಹಿಮಾಲಯದಂಥ ಗುಣಗಳೇ ಅವರೆಲ್ಲ ವಂಶದಲ್ಲೂ ಕಾಣ್ತಕ್ಕಂಥದ್ದು. ಅವರನ್ನು ಸ್ಮರಣೆ ಮಾಡೋದೇ, ಸ್ಮರಿಸಿಕೊಳ್ಳೋದೇ ನಮ್ಮ ಬದುಕಿಗೆ ಮಹಾ ತಾರಕ. ರಾಮತಾರಕ ಅಂದರೆ ಏನು? ಅವನ ಸ್ಮರಣೆಯೇ ತಾರಕವಾಗಿದೆ.
ಹೀಗಾಗಿ ಈ ದಿವಸ ಕೂಡ ನಾವು ರಾಮರನ್ನು, ಭರತನನ್ನು, ಲಕ್ಷ್ಮಣನನ್ನು, ಶತ್ರುಘ್ನನನ್ನು, 4 ಶಕ್ತಿಗಳು ಅವುಗಳನ್ನು ನೆನೆಸಿಕೊಂಡ್ರೆ ನಮ್ಮ ಬದುಕು ಸ್ವಲ್ಪ ಕಸುವಿನಿಂದ ಕೂಡುತ್ತೆ, ನಮಗೂ ಒಂದು ಬಲ ಬರುತ್ತೆ. ಅವರ ಅನುಗ್ರಹದಲ್ಲಿ, ಅವರ ಒಂದು ಆಶೀರ್ವಾದದಿಂದ ನಮ್ಮ ಬದುಕು ಹಾಗೆ. ನಾವು ಕುಟುಂಬದಲ್ಲಿ ಜಗಳ ಮಾಡ್ಕೋಬಾರ್ದು ಅಂತಿದ್ದರೆ ರಾಮಸ್ಮರಣೆ ನಿತ್ಯ ಬೇಕು. ನಿಮ್ಮ ಮನೆಗಳಲ್ಲಿ ಏನೋ ಜಗಳ ಆಗ್ತಾಯಿದೆ, ಅಣ್ಣ ತಮ್ಮಂದ್ರಿಗೆ ಆಗ್ತಾಯಿಲ್ಲ, ಮತ್ತೊಂದು ಕಲಹ, ಮಗದೊಂದು, ರಾಮಸ್ಮರಣೆ, ಭರತ ಸ್ಮರಣೆ ನೀವು ಮಾಡಿ ಪ್ರತಿ ದಿವಸ ಒಂದು ಶ್ಲೋಕವನ್ನಾದರೂ, ಒಂದು ಮಂತ್ರ, ಅದು ಒಂದು ಮಂತ್ರವನ್ನಾದರೂ ಹೇಳ್ಕೊಳ್ಳಿ ರಾಮಾಯಣದ್ದು. ಪಾಲಿಸಬೇಕು, ನಿಷ್ಠೆಯಿಂದ ಪಾಲಿಸಬೇಕು. ಖಂಡಿತ ಅವ್ರಿಗೆ ಜಗಳ ಕಲಹ ಇರೋದಿಲ್ಲ. ಈ ದಿವಸ ಆ ಮಹನೀಯರನ್ನು ಮತ್ತೊಂದು ಸಲ ಸ್ಮರಣೆ ಮಾಡಿಕೊಳ್ಳೋಣ, ನಮಸ್ಕಾರ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.